ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ನನ್ನ ಒಂದು ಯೂಟ್ಯೂಬ್ ಜರ್ನಿನ ಶುರು ಮಾಡೋಣ ಅಂತ ಇದ್ದೀನಿ. ಇನ್ನು ಇವತ್ತಿಂದನೇ ನನ್ನ ಒಂದು ಯೂಟ್ಯೂಬ್ ಜರ್ನಿನ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ಮಿನಿ ಬ್ಲಾಗ್ಸಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಹಾಗಿದ್ರೆ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ಮಿನಿ ಬ್ಲಾಗ್ಸಲ್ಲಿ ಏನೇನೆಲ್ಲ ಇತ್ತು, ಇವತ್ತಿನ ದಿನ ಹೇಗಿತ್ತು ಅಂತ ಹೇಳಿಬಿಟ್ಟು. ನಾನು ಹಿಂದೆ ಹೇಳಿರೋ ಹಂಗೆ ನನಗೆ ಮತ್ತೆ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಅನ್ನಿಸ್ತಿತ್ತು. ನಾನು ಯಾಕೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ. ಇನ್ನು ಇವತ್ತಿನ ಮಿನಿ ಬ್ಲಾಗಲ್ಲಿ ನಾನು ಟಿಫನಿಗೆ ಅಂತ ಹೇಳಿಬಿಟ್ಟು ಗೋಧಿ ದೋಸೆ ಹಾಗೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗೂ ಕೂಡ ಆಗುತ್ತೆ. ಇನ್ನು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ರಾತ್ರಿನೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಟ್ಟಿರೋದ್ರಿಂದ ತುಂಬಾ ಈಸಿನೂ ಸಹಿತ ಆಗುತ್ತೆ. ಇನ್ನು ಮಕ್ಕಳೆದ್ದಳು ಅಷ್ಟೊತ್ತಲ್ಲಿ ನಾನು ಈ ಒಂದು ಟಿಫನ್ನ ಮಾಡಿ ಇಟ್ಬಿಟ್ಟಿರ್ತೀನಿ. ಇನ್ನು ಅವರೇ ಎದ್ಮೇಲೆ ಅವರಿಗೆ ಗೋಧಿ ದೋಸೆನ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಬಿಟ್ಟು, ಇನ್ನು ಅವ್ರ ಬಾಕ್ಸಿಗೆ ಅಂತ ಹೇಳಿದರೆ ಅವ್ರು ರೈಸ್ ಐಟಮ್ನ ಸ್ವಲ್ಪ ಕಡಿಮೆ ತೊಗೊಂಡೋಗ್ತಾರೆ, ಸಾಂಬಾರೆಲ್ಲ ತೊಗೊಂಡೋಗೋದಿಲ್ಲ. ಹಾಗಾಗಿ ಪಲಾವು, ಚಿತ್ರಾನ್ನ ಆ ಥರ ಮಾಡಿದರೆ ಮಾತ್ರ ಕಟ್ತೀನಿ. ಇವತ್ತೇನು ಗೋಧಿ ದೋಸೆನೇ ಕಟ್ಟಿ ಅಂತ ಹೇಳಿದ್ರು, ಹಾಗಾಗಿ ಅದನ್ನೇ ಕಟ್ಟೋಣ ಅಂತ ಹೇಳಿಬಿಟ್ಟು ಈ ರೀತಿ ಸಣ್ಣದಾಗಿ ಕುಯ್ಕೊಂಡ್ರೆ, ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತ ಹೇಳಿದ್ರೆ ಸ್ಟೀಲ್ ಬಾಣಲೆಯಲ್ಲಿ ಹುರ್ಕೊಳ್ಳೋದ್ರಿಂದ ಬೇಗನೆ ಸಹಿತ ಬೆಂಡೆಕಾಯಿನ ನಾವು ಹುರ್ಕೋಬೋದು. ಇನ್ನೂ ಮತ್ತು ಲೋಳೆ ಕಡಿಮೆ ಆಗಬೇಕು ಅಂತ ಹೇಳಿದರೆ 1 ಸ್ಪೂನು ಎಣ್ಣೆನೂ ಸಹಿತ ಹಾಕ್ಕೊಂಡ್ರೆ ಲೋಳೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು ಬೆಂಡೆಕಾಯಿ ಹುರ್ಕೊಳ್ಳೋ ಅಷ್ಟೊತ್ತಲ್ಲೇ ಬೇಗ ಎದ್ದಿರೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಅದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಪಲ್ಯನೂ ಸಹಿತ ಬೇಗನೆ ರೆಡಿ ಆಗುತ್ತೆ. ಇನ್ನು ಹುಡುಗರು ಎದ್ದು ಬರೋ ಅಷ್ಟೊತ್ತಿಗೆ ನಾನು ಒಂದು ಹೆಲ್ತಿ ಡ್ರಿಂಕ್ಸ್ನ ಕುಡ್ಕೊಂಡ್ಬಿಡ್ತೀನಿ ಬೆಳಗ್ಗೆನೇ. ಇವತ್ತಿನ ಹೆಲ್ತಿ ಡ್ರಿಂಕ್ಸ್ ಬಂದು ನಾನು ಸ್ವಲ್ಪ ಒಂದು ಬೆಂಡೆಕಾಯಿನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ನೈಟು, ಹಾಗಾಗಿ ಅದನ್ನು ಸಹಿತ ಕುಡಿದೆ. ಇನ್ನು ಮಗು ಎದ್ದು ಬಂದಿದ್ದಾದಮೇಲೆ ದೊಡ್ಡವನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ನಾನು ಪೂಜೆ ಮಾಡೋ ಹಂಗಿರೋದಿಲ್ಲ ಅಂತ ಹೇಳಿಬಿಟ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಪಾಪುನೇ ಪೂಜೆ ಮಾಡಿ ಇಟ್ಟು ಹೋಗ್ತಾನೆ. ಅವನು ಹೆಂಗೆ ಆಗುತ್ತೋ ಹಾಗೆ ಅನುಕೂಲವಾಗಿ ಪೂಜೆನ ಮಾಡಿ ಇಟ್ಟಿರ್ತಾನೆ. ತುಂಬಾ ಖುಷಿ ಆಗುತ್ತೆ ಮಕ್ಕಳು ಮಾಡೋದ್ರಿಂದ. ಇನ್ನು ಅವನು ಪೂಜೆ ಮಾಡಿದ್ದಾದಮೇಲೆ ಚಿಕ್ಕವನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಅವನು ಕೂಡ ದೇವರಿಗೆ ನಮಸ್ಕಾರ ಮಾಡಿರ್ತಾನೆ. ಇನ್ನು ನಾನು ಟಿಫನ್ ಎಲ್ಲ ಆಗಿದ್ದಾದಮೇಲೆ ಅವ್ರ ಬಾಕ್ಸಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀನಿ. ಇವತ್ತು ಗೋಧಿ ದೋಸೆ ಆಗಿ ಬೆಂಡೆಕಾಯಿ ಪಲ್ಯನೇ ಹಾಕಿದ್ದೆ. ಇನ್ನು ಸ್ನ್ಯಾಕ್ಸಿಗೆ ಅಂತ ಹೇಳಿ ನೇರಳೆ ಹಣ್ಣಿತ್ತು ಮನೇಲಿ ಸ್ವಲ್ಪ, ಅದನ್ನು ಕೂಡ ಉಪ್ಪಿನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಅವರಿಗೂ ಕೂಡ ಈ ಒಂದು ಹೆಲ್ದಿ ಸ್ನ್ಯಾಕ್ಸು ಮತ್ತು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಟ್ಟಿದ್ದೆ. ಇನ್ನು ಇದೆಲ್ಲ ಮುಗಿದಿದ್ದಾದಮೇಲೆ ಟಿಫನ್ ಎಲ್ಲ ಮುಗೀತು. ಇನ್ನು ದೊಡ್ಡವನ್ನ ಹಸ್ಬೆಂಡ್ ಬಿಡ್ತಾರೆ, ಚಿಕ್ಕವನ್ನ ನಾನು ಬಿಡೋದ್ರಿಂದ ಅವನಿಗೂ ಕೂಡ ಸ್ಕೂಲ್ ಟೈಮ್ ಆಗಿತ್ತು. ಹಾಗಾಗಿ ಅವನು ಎಲ್ಲ ರೆಡಿಯಾಗಿ ಇನ್ನು ಅವನು ಕೂಡ ಸ್ಕೂಲ್ ಹತ್ರ ಬಿಟ್ಟು ಬಂದು, ಇನ್ನು ನಾನು ಬರ್ತಾ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ನಾನು ಕೂಡ ಸ್ವಲ್ಪ ತರಕಾರಿನ ತೊಗೋಬೇಕಿತ್ತು. ಎಲ್ಲ ತರಕಾರಿನೂ ಸಹಿತ ತೊಗೊಂಡು ಮನೆಗೂ ಸಹಿತ ಬಂದೆ. ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ. ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ. ಇನ್ನು ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.